न्यूज पर स्वागत है आप सभी दर्शकों का। मैं हूं आपके साथ सिमरन। महानगर पालिके ಆದಾಯದಿಂದ ಮಾತ್ರ ಮಾಡಕ್ಕಾಗಲ್ಲ. ಇದರ ಜೊತೆಗೆ ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಎಲ್ಲರೂ ಸಹಕಾರದಿಂದ, ವಿಶೇಷ ಅನುದಾನದ ಸಹಕಾರದಿಂದ ನಾವೆಲ್ಲ ಒಂದು ಒಳ್ಳೆ ಬಜೆಟ್ ಮಾಡಿ ಬರುವ ದಿನಗಳಲ್ಲಿ ಮಹಾಪೌರರ ಅಧ್ಯಕ್ಷತೆಯಲ್ಲಿ ನಾವು ಕೆಲಸ ಮಾಡೋಣ. ಅದೇ ರೀತಿ ಕೆಸಿ ಮಾರ್ಕೆಟ್ ಬಗ್ಗೆ ಒಳ್ಳೆ ಸಲಹೆ. ಬಾಗಲಕೋಟ್ ಮತ್ತು ಹುಬ್ಬಳ್ಳಿ ಬಿಟ್ಟರೆ ಬಿಜಾಪುರದಲ್ಲಿ ವಿಶೇಷವಾದ 100 ವರ್ಷದ ಇತಿಹಾಸ ಇರೋದು ನಾಟಕದರು. ಅಂತ ಒಂದು ನಾಟಕದರು ನಾವು ಅವಾಗ ಒಂದೇನೋ ಯೋಜನೆ ಹಾಕಿ ನಾವು ಕೂಡ ಆ ಒಂದು ಸಭೆಯಲ್ಲಿ ಇದ್ದೆವು. ಭಕ್ತಿಯವರು ಕೂಡ ಇದ್ರು. ಯಾಕಂದ್ರೆ ಅಲ್ಲಿ ಒಂದು ಡೆಮಾಲಿಷ್ ಮಾಡಿ ಒಳ್ಳೆ ಕಾಂಪ್ಲೆಕ್ಸ್ ಮಾಡಿ ನಾಟಕದ ಜೊತೆ ಮೇಲೆ ಬರೋ ಆದಾಯ ಮಾಡ್ಬೇಕನ್ನುವ ದೃಷ್ಟಿಯಿಂದ ಮಾಡಿದ್ದು. ಅನೇಕ ಕಾರಣಗಳಿಂದ ಅದು ನಿಂತು, ಅದು ಕೂಡ ನಾವು ಬರುವ ದಿನಗಳಲ್ಲಿ ಅದು ಅಲ್ಲಿಗೆ ನಿಂತು, ಅದು ಕೂಡ ನಾವು ಬೀದಿ ವ್ಯಾಪಾರದ ಬಗ್ಗೆ ಮತ್ತು ಎಲ್ಲ ನಮ್ಮ ಮಹಾನಗರ ಮಹಾಪೌರರು ಬರುವ ದಿನಗಳಲ್ಲಿ ತಮಗೆ ಈ ಒಂದು ಬಜೆಟ್ನಲ್ಲಿ ವ್ಯವಸ್ಥೆ ಮಾಡುವಂಥ ಕೆಲಸ ಕೂಡ ಮಾಡುತ್ತೇವೆ. ಅದೇ ರೀತಿ ಬೋಟಿಂಗ್ ಒಳ್ಳೆಯ ಸಲಹೆ ನೀಡಿದ್ರು ಬೋಟಿಂಗ್ ಬಗ್ಗೆ. ಯಾಕಂದ್ರೆ ಹಿಂದಿಗೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಪ್ಲಾನ್ ಜೊತೆ ಮಾಡಿದ್ದೆವು. ಕಂದಕದ ಅಂತಲ್ಲಿ ಕಂದಕ ಅದನ್ನು ನಾನು ಸುತ್ತಲೂ ಅಂಗಡಿಗಳನ್ನು ಮಾಡಿ ಒಂದು ಪ್ಲಾನ್ ಮಾಡಿ ನಾವು ಅರ್ಬಲೈಸ್ ಡಿಪಾರ್ಟ್ಮೆಂಟ್ಗೆ ಡೆಲ್ಲಿ ಕಳಿಸಿದ್ದೆವು. ಕಳೆದಾಗ ಆದಾಯ ಬರ್ತೈತಿ ಮತ್ತು ಬೋಟಿಂಗ್ ಮಹಾನಗರ ಪಾಲಿಕೆಯಿಂದ ಬೋಟಿಂಗ್ ಕೂಡ ಮಾಡೋ ಯೋಚನೆ ನಾವು ಕೂಡ ಮಾಡಿದ್ದೆವು. ಆದ್ರೆ ಯಾಕೆ ಬರೋದಿಲ್ಲ ಅಂದ್ರೆ ಅದಕ್ಕೆ ನಮಗೆ ಅರ್ಬಲೈಸ್ ಡಿಪಾರ್ಟ್ಮೆಂಟ್ನಿಂದ ನಮಗೆ ಅನುಮತಿ ಸಿಗಲಾರದ ಕಾರಣ ಅದು ಕೂಡ ನಾವು ಬರೋ ದಿನಗಳಲ್ಲಿ ನಾವು ಪ್ರಯತ್ನ ಮಾಡೋಣ. ಅದೇ ರೀತಿ ಅಂಡರ್ ಪಾರ್ಕಿಂಗ್ ಒಳ್ಳೆಯ ಸಲಹೆ. ಅಂಡರ್ ಪಾರ್ಕಿಂಗ್ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಾವು ಯಾವುದೇ ಅನುಮತಿ ಕಟ್ಟಡ ಅನುಮತಿ ರೀತಿ ಬಾಬಾ ಜಗಜೀವನ ಅಭಿವೃದ್ಧಿ ಸಲುವಾಗಿ ಕೂಡ ಒಳ್ಳೆಯ ಸಲಹೆ. ಆದರೆ ಬಹುಶಃ ಕೇವಲ ಈ ಒಂದು ಮಹಾನಗರ ಪಾಲಿಕೆ ಆದಾಯದಿಂದ ಬಹಳ ಭಯ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಸಂಘ ಹಿರಿಯರು ಬಂದಿದ್ದಾರೆ. ತಾವೆಲ್ಲರೂ ಒಂದು ಅಭಿಯಾನ ಮಾಡಿ ಸುಮಾರು 80-85 ವೃತ್ತಗಳಿದ್ದಾವೆ. ಅದಕ್ಕೆ ಒಂದೊಂದು ವೃತ್ತಕ್ಕೆ ಒಬ್ಬೊಬ್ಬ ಸಂಸ್ಥೆಯಿಂದ ಸಾಕಷ್ಟು ನಮ್ಗೆ ಇದು ಬರ್ತದೆ. ಪರ್ಮಿಷನ್ ಬಗ್ಗೆ ಸಾಕಷ್ಟು ತೊಂದರೆ ಮಾಡಬೇಕು. ಆ ಪರ್ಮಿಷನ್ ಆಗಿ ಏನಾಗತ್ತಿತ್ತಂದ್ರೆ ಅವ್ರಿಗೆ ಪ್ರತಿಬಂಧ ಈಗ ಕೈಗೆ ನಮ್ಗೆ ಈ ಸುತ್ತು ಹೊರಾನ ಬಹಳಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಈ ಸುತ್ತು ಬರೋದ್ರಿಂದ ನಿಮ್ಮ LOC ಇದ್ದಿದ್ದು ಮತ್ತು ನಿಮ್ಮ ಲೇಔಟ್ ಕಾಪಿ ಇದ್ದಿದ್ದು ಸುಮಾರು 95 ತನ ಯಾವ ಲೇಔಟ್ ಏನದಾವೋ ಆ ಲೇಔಟ್ ಬಗ್ಗೆ ಯಾವುದೇ ಡೀಟೇಲ್ಸ್ ವಿಡಿಯೋದಾಗೂ ಸಿಗ್ತಾ ಇಲ್ಲ, ನಮ್ಮ ಮಾಲಕರುಗಳಿಗೂ ಸಿಗ್ತಾ ಇಲ್ಲ. ಅದನ್ನು ನಾವು ಈ ರೀತಿ ಸರಿಪಡಿಸ್ಕೊಂಡು ಒಂದು ಕಂಪ್ಯೂಟರ್ನಾಗ ಎಲ್ಲ ಲೇಔಟನ್ನು ಈ ರೆಕಾರ್ಡ್ ಮಾಡ್ಕಿಸಿ ಅದೇ ನೋಡ್ಕೊಂಡು ಮಾಡ್ಬೇಕು. ಅಂದ್ರೆ ಪ್ರತಿಯೊಂದು ಮನುಷ್ಯನ ಬಳಿ ಎಲ್ಲ ಕಾಪಿ ಇರುವುದಿಲ್ಲ. ಒಂದು ಲೇಔಟ್ನಾಗ ಸುಮಾರು 50-100 ಪ್ಲಾಟ್ ಇರ್ತಾವೆ. ಆ 3 ಮಾಲಕ ಬಳಿ ಇರ್ತೀವಿ, ಎಲ್ಲ ನಾವು ಕೊಡುವುದಿಲ್ಲ. ಸೊ ಅದನ್ನು ಸಿಗಲಾದ ಕಾರಣ ಬಹಳಷ್ಟು ಮಂದಿ ತೊಂದರೆ ಆಗ್ತಾ ಇದೆ. ಆ ಈ ಸುತ್ತು ಬಗ್ಗೆ ನಾವು ಈಸಿಯಾಗಿ ಮಾಡ್ತೀವಿ ಅಂದ್ರೆ ಜನರಿಗೆ ಇದು ಆಗ್ತಿದೆ. ಅದು ಈ ಸುತ್ತು ನಾನು ಹೇಳುವುದನ್ನ ರಿಕ್ವೆಸ್ಟ್ ಇಲ್ಲ, ಕಮಿಷನರ್ಗೆ ಫ್ರೀ ಮಾಡಬೇಕು. ಅದರಿಂದ ಸಾಕಷ್ಟು ಆಗುತ್ತೆ. ಅದನ್ನು ಫ್ರೀ ಮಾಡಿದ್ವು ಅಂದ್ರೆ ಇವೆಲ್ಲ ಆಯೋಗಾಗಿದ್ದು ಬಂದ್ ಆಗ್ಬೇಕು. ಆದ್ರಿಂದ ಅದು ಕೆಲಸ ಮಾಡುವಾಗ ಭಾಳ ಜನರಿಗೆ ಅನುಕೂಲ ಆಗ್ತೈತಿ. ಈಗ ಉತ್ತಾರಿ ಅಂತೂ ಬಂದದ. ಈಗ ಈ ಸುತ್ತೂರೇ ನಮ್ಗೆ ಗೊತ್ತಾರೆ. ಮೊದಲಿನಾಗ ನಾವು ತಹಸೀಲ್ದಾರ್ ಬಳಿ ಉತ್ತಾರ ತರ್ತಿದ್ವಲ್ಲ, ಅದು ತರಕ್ಕಾಗೋದಿಲ್ಲ, ಈಗ ಕೊಡುವುದಿಲ್ಲ. ಈಗೆಲ್ಲ ಕಾರ್ಪೊರೇಷನ್ ಇಂದ ಕೊಡ್ಬೇಕಾಗ್ತೈತಿ. ಅದನ್ನು ನಾವು ಈಸಿಯಾಗಿ ಮಾಡಿಕೊಟ್ರೆ ಜನರಿಗೆ ಭಾಳ ಅನುಕೂಲ ಆಗೈತಿ. ಸಾಕಷ್ಟು ಕಂಪ್ಲೇಂಟ್ ನಮ್ಮ ಬಳಿಯೂ ಕೂಡ ನಮ್ಮ ಸದಸ್ಯರು ಕೂಡ ಹೇಳಿದ್ರೆ ಇದು ನಮ್ಮ ಸಾರ್ವಜನಿಕರು ಕೂಡ ಅದು ಸಮಸ್ಯೆ ಆಗೈತಿ. ಅದು ಅಲ್ಲದೆ ನಮ್ಮ ಮಾರ್ಕೆಟ್ನಾಗ ಬಿಜಾಪುರನಾಗ ಪಾರ್ಕಿಂಗ್ ಭಾಳಷ್ಟು ಸಮಸ್ಯೆ ಅದ. ಯಾಕೆ ನಾವು ತಾಲೂಗೋಡಿ ಮೇಲೆ ಪಾರ್ಕಿಂಗ್ ಮಾಡಬಾರ್ದು? ತಾಲೂಗೋಡಿ ಸಾಕಷ್ಟು ಜಾಗ ಅದ, ಬೇಕಾದವರು ಅತಿಕ್ರಮಣ ಮಾಡಕತ್ತಾರೆ. ಆ ಜಾಗದಲ್ಲಿ ನಾವು ಒಂದು ದೊಡ್ಡ ಪ್ರಮಾಣನಾಗ ಬೆಂಗಳೂರಿನಾಗ ಮಾಡಿದಾರ ಅಂತ ಪಾರ್ಕಿಂಗ್ ಮಾಡಬೇಕು ಅಂದ್ರೆ ಇಡೀ ಬಿಜಾಪುರದ ಸಿಟಿದ ಎಲ್ಲ ಸಮಸ್ಯೆ ಬಗೆಯಿದೆ. ಆ ತಾಲೂಗೋಡಿನಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಅಂದ್ರೆ ಎಲ್ಲ ಸಮಸ್ಯೆ ಕಡಿಮೆ. ಯಾವುದು ಟ್ರಾಫಿಕ್ ಬಂದಿರ್ಬೋದು. ಈಗ ಮೊನ್ನೆ ನಮ್ಮ SP ಸಾಹೇಬರು ಬಂದಿಷ್ಟು ಟ್ರಾಫಿಕ್ ಬಂದೆ ಫಸ್ಟ್ ಟೈಮ್ ಟ್ರಾಫಿಕ್ ಬಗ್ಗೆ ನಾವು ಚಿಂತೆ ತುಂಬಿಸಿ ನಮ್ಮೆಲ್ಲ ಸದಸ್ಯರಲ್ಲಿ ಬರೀ ಯಾವುದೇ ಮೀಟಿಂಗ್ ಕರೆದ್ರೆ ಅವರು ಶಾಂತಿ ಸಭೆ ಈ ಸಲ
ಅವ್ರು ಟ್ರಾಫಿಕ್ ಒಂದು ಪೊಲೀಸ್ ಎಲ್ಲ ಸದಸ್ಯರ ಜೋಡಿ ಮಾತಾಡಿದ್ದಾರೆ. ಟ್ರಾಫಿಕ್ ಸಮಸ್ಯೆ ನಮ್ಮ ಸಾಕಷ್ಟು ಕಡಿಮೆ ಆಗ್ತಿದ್ವಿ, ಬಟ್ ನಾವು ಫಾಲೋ ಮಾಡ್ತಾ ಇದ್ದೀವಿ. ರೂಲ್ಸ್ ಫಾಲೋ ಮಾಡಿದ್ರೆ ಯಾವುದೇ ಸಮಸ್ಯೆನೇ ಇಲ್ಲ. ನಾವು ಎಲ್ಲಿ ಬೇಕಾದಲ್ಲಿ ಗಾಡಿ ನಿಲ್ಲಿಸ್ತೀವಿ, ಎಲ್ಲಿ ಬೇಕಾದಲ್ಲಿ ಆಟೋ ನಿಲ್ಲಿಸ್ತೀವಿ, ಎಲ್ಲಿ ಬೇಕಾದ್ರೆ ಮೋಟರ್ ಸೈಕಲ್ ನಿಲ್ಲಿಸ್ತೀವಿ, ಅದರಿಂದ ಮಾತ್ರ ತೊಂದರೆ ಆಗ್ತಾ ಇದ್ವಿ. ಹೊರತು ರೋಡಿಂದ ಯಾವುದೇ ಇದರಿಂದ ತೊಂದರೆ ಆಗ್ತಾ ಇಲ್ಲ. ನಾವು ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡ್ಬೋದ್ರೆ ಅದು ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯದ. ನಾವೆಲ್ಲರೂ ನಮ್ಮ ವಾರ್ಡಲ್ಲಿ ನಾವು ಕೋಆಪರೇಟ್ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂದ್ರೆ ಸಿಟಿಯಾಗೂ ಸಮಸ್ಯೆ ಆಗಲಿಕ್ಕಿಲ್ಲ ಅನ್ನೋದು ನಾನು ಬಯಸ್ತೇನೆ. ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಾವು ಏನು ಸಮಸ್ಯೆ ಕೇಳಬೇಕಾಗಿತ್ತಂದ್ರೆ ನಮ್ಮ ಡೆವಲಪ್ಮೆಂಟ್ ಅಂದ್ರೆ ರೋಡ್ ಲೈಟ್ ಸಂಬಂಧ ಕೇಳಕ್ ಬಂದಿಲ್ಲ. ನಾವು ಬಿಜಾಪುರ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಏನಾದ್ರು ಫ್ಯಾಕ್ಟ್ರಿ ಬೇಕು ಅಥವಾ ಏನಾದ್ರು ಇದು ಬೇಕು, ಎಲ್ಲ ಚಲೋ ಒಂದು ಇದು ಆಗಬೇಕು, ಕಾಲೇಜ್ ಆಗಬೇಕು, ಸ್ಕೂಲ್ ಆಗಬೇಕು, ಇವೆಲ್ಲ ಭಾಳ ಅತಿ ಅವಶ್ಯಕ. ಅದಕ್ಕೆ ನೀವು ಅದು ಸಲಹೆ ಕೊಡ್ಬೇಕಂತ ನಾವು ಕೇಳಿದ್ವು. ಬಟ್ ನಾವು ಪದೇ ರೋಡ್ ಮಾಡಿಲ್ಲ, ನೀವು ಮೆಂಬರ್ ಇದು ಮಾಡಿಲ್ಲ, ಅದು ಚೆಕ್ ಮಾಡುವ, ಅದು ಯಾವಾಗಲೂ ಮಾಡೋದಂದ್ರೆ ನಿಮ್ಗೆ ಸಂಪೂರ್ಣ ಅಧಿಕಾರ. ಬಟ್ ಡೆವಲಪ್ಮೆಂಟ್ ಅದಕ್ಕೆ ನಾವು ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಚಲೋ ಆಗಬೇಕು, ಎಲ್ಲ ಡೆವಲಪ್ ಆಗಬೇಕು. ನಾವು ಅದರಿಂದ 4 ಮಂದಿ ದುಡಿಲಾಕ ಬರಬೇಕು, ಅವರು ಅವ್ರಿಗೆ ಕೆಲಸ ಸಿಗಬೇಕು. ಇವೆಲ್ಲ ಆಗಬೇಕಾದ್ರೆ ನಮ್ಮಲ್ಲಿ ಫಂಡ್ಸ್ ಬೇಕಾಗ್ತದೆ. ನಮ್ಮಲ್ಲಿ ಕಾರ್ಪೊರೇಷನ್ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಅದ, ನಮ್ಮ ಶಾಸಕರ ಕಡೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಅದ, ನಮ್ಮ ಸಂಸದರ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದ, ನಮ್ಮ ಸಚಿವರ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದ, ಅವರೆಲ್ಲ ನಮ್ಮ ಸಲಹೆ ತೋರಿಸಿ ಈ ಥರ ಮಾಡೋಣ ಅಂತೀಸಿ ನಾವೆಲ್ಲ ಗೌರವ ಮಹಾನಗರ ಪಾಲಿಕೆಯವರು ಕೂಡಿ ಹೋಗಿ ಹೇಳಿದಾಗ ನಮ್ಮ ಬಿಜಾಪುರ ಜನತೆಗೆ ಏನಾದರೂ ಅವ್ರಿಗೆ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಅದ. ಮತ್ತು ಬೀದಿ ಅಪರಾಧಸ್ಥರ ಬಗ್ಗೆ ನಾವು ಸಾಕಷ್ಟು ಪ್ರಯತ್ನ ಮಾಡಿ 180 ಮಂದಿಗೆ ಅಲ್ಲಿ ಕೂಡಿಸೋದು ಇತ್ತು. ಈಗ ಎಷ್ಟೋ ಒಂದು ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗಿದೆ. ಆಮೇಲೆ ಫುಡ್ ಕೋರ್ಟ್ ಬಗ್ಗೆ ತಾವು ಕೆಲವೊಬ್ರು ಹೇಳಿದ್ರು. ಫುಡ್ ಕೋರ್ಟ್ ಮೇಲೆ ಮಸಾರಿ ಕಮಾನ್ ಮೇಲೆ ಒಂದು ಇದು ಮಾಡಿದ್ದು, ಅಲ್ಲೇ ಒಂದು ಫುಡ್ ಕೋರ್ಟ್ ಮಾಡ್ಲಿಕ್ಕೆ ಅದು ಇದು ಅದ. ಮಾನ್ಯ ಜಿಲ್ಲಾಧಿಕಾರಿ ಮೇಲೆ ನಾವು ಒಂದು ಇದು ಕೊಡೋದಿದ್ದು, ನಮ್ಮ ಶಿವರುದ್ರ ಜಾವಳಿಪಾಟ್ರು ಅವರೆಲ್ಲರೂ ಬಹಳಷ್ಟು ಮೆಂಬರ್ಗಳು ನೋಡಿದ್ದಾರೆ. ನಾವು ಶಿವಾಜಿ ಸರ್ಕಲ್ ಮತ್ತು ಇಲ್ಲಿ ಗೌರಿ ವರ್ಕ್ಶಾಪ್ ಮಧ್ಯದಲ್ಲಿ ಇರುವ ಕಂದಕ್ಕೆ ಏನದ ಅಲ್ಲಿ ಒಂದು ಫುಡ್ ಆಗಲೇ ಮೊದಲು 1,20,20 ಲಕ್ಷ ಮಾಡಿ मैं मीटिंग में हूँ, पता है नहीं पुलिस ऑफिसर से मैं मीटिंग में हूँ, अभी कॉर्पोरेशन मीटिंग. ನನ್ನ ಹೆಸರು ನವೀನ್ ಹಾವರ್. ನಾನು ಇಲ್ಲೇ ಹುಟ್ಟು ಬೆಳೆದು ಬಿಜಾಪುರಲ್ಲೇ ಹುಟ್ಟಿದ್ದು, ಬಿಜಾಪುರ ಬೆಳೆದು ತಂದೆ ಪರಪ್ಪ ಹಾವರ್ ಅವರು ಎಕ್ಸರ್ಸ್ ಒಂದು ಡ್ಯಾನ್ಸ್ ಲೈಕ್ಸ್ ಹಾಕೋದು ಎಲ್ಲ ನೋಡಿ ನಮ್ಗೆ ಸಪೋರ್ಟ್ ಕೊಟ್ಟೆ. ನಾನು ಇಲ್ಲಿ ನಾನು ಒಂದು 20-25 ಬ್ಯಾಂಕ್ಸ್ ನಾನೇ ನೋಡ್ತಾ ಇದ್ದೇನೆ. ಈಗ ನಾನು ಹೋಗಿ ನನ್ನ ಟೌನ್ ಸೂಪರ್ವೈಸರ್ ಅಂತ ಹೇಳ್ತೀವಿ ನಮ್ಮ ಮೇಯರ್ಗೆ, ಅವ್ರಿಗೆ ತಿರುಗಾಡ್ತೀನಿ ಈಗ. ಸೊ ನೀವೆಲ್ಲ ಮಾತಾಡಿದ್ದೆ ಸೇಮ್ ಇಶ್ಯೂ, ಟ್ರೀ ಪ್ಲಾಂಟೇಶನ್ ಇಟ್ಟು, ಪ್ಲೇಗ್ರೌಂಡ್ ಇಟ್ಟು, ಟೂರಿಸಂ ಆಯಿತು, ರೆಸ್ಟೋರೆಂಟ್ ಹೇಳ್ತಾರೆ, ಗ್ರೀನ್ ಸ್ಪೇಸ್ ಆಯಿತು, ಮತ್ತೆ ಹ್ಯಾಂಡಿಕ್ಯಾಪ್ ಸಪೋರ್ಟ್ ಆಯಿತು, ಡಿಜಿಟಲ್ ಲೈಬ್ರರಿ ಅಂತ ಹೇಳಿದ್ರೆ ಯಾರಲ್ಲಿ, ಪಬ್ಲಿಕ್ ಟಾಯ್ಲೆಟ್ಸ್ ಆಯಿತು, ಮಾರ್ಕೆಟ್ ಡೆವಲಪ್ಮೆಂಟ್ ಆಯಿತು, ಆನ್ಲೈನ್ ಆಕ್ಸೆಸ್. ಸರ್ ಹೇಳಿದ್ರು ಎಷ್ಟು ಜನ ಆನ್ಲೈನ್ ಆಕ್ಸೆಸ್ ರಿಪೋರ್ಟ್ ಕೊಡಿ ನಮಗೆ. ಇವೆಲ್ಲ ಸೇಮ್ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತೀವಿ. ಇದೇ ಸ್ಟ್ರಗಲ್ ನಮಗೂ ಇದೆ. ಇದೇ ಸ್ಟ್ರಗಲ್ ನಮಗೆ ನಮ್ಮ ಸಿಟಿಸನ್ಸ್ಗೆ ನಾವು ಹೇಗೆ ಈಸಿಲಿ ಸರ್ವಿಸಸ್ ಕೊಡಬೇಕು ಆನ್ಲೈನ್ ಆಗಿ. ಇವರೇ ಸ್ಟ್ರಗಲ್ ನಮಗೂ. ಒಂದು ಸ್ಟ್ರಗಲ್ ನಮ್ದು ಇಲ್ಲ, ಅದು ಫೌಂಡೇಶನ್ ಕೆಲಸ ನಾವು ಮಾಡೋದು. ನೀವೇ ಮಾಡೋದು ಫೌಂಡೇಶನ್ ಕೆಲಸ. ಅದು ಎಂಥ ದೊಡ್ಡ ಕಾರ್ಯ ನಾನು ಹೇಳಿದ್ರೆ ನನಗೆ ಫೌಂಡೇಶನ್ ಕೆಲಸ. ರೋಡ್ ನಮ್ಮ ಬಿಜಾಪುರ ರೋಡ್ ಸ್ಟ್ರಗಲ್, ರೋಡ್ ಮಾಡಿಸ್ತಾ ಇದ್ದಾರೆ, ವಾಟರ್ ಸ್ಟ್ರಗಲ್, ಕ್ಲೀನಿಂಗ್ ಸ್ಟ್ರಗಲ್, ಎಲೆಕ್ಟ್ರಿಸಿಟಿ ಫೌಂಡೇಶನ್ ಕೆಲಸ ಮಾಡ್ತಿದ್ರು. ನಾನು ನಿಮ್ಗೆ ಹೇಳ್ತೀನಿ, 10-15-20 years ಅಲ್ಲಿ ನೀವೇ ಮಾಡಿದ್ದು ಕೆಲಸನ ಬಿಜಾಪುರ ನನ್ನಂತ ಹುಡುಗರಿಂದ ಬೆಳೆದು ಅವರಿಗೆ ಭಾಳ ಸಕ್ಸಸ್ ಆಗಿದೆ. ಸೊ ನೀವು ಮಾಡಿಟ್ಟು ಭಾಳ ಕಷ್ಟದ ಕೆಲಸ ಸರ್. ನನ್ನಂತ ಲಕ್ಕಿ ಕಮಿಷನರೇ ಇಲ್ಲ. ಇವತ್ತು ನಾನು ಬರ್ತಾರೆ ಹೇಳಿದ್ರು, ಲಕ್ಕಿ ಕಮಿಷನರ್ ಇಲ್ಲ. ಲೀಡರ್ಸು ಇಷ್ಟು ಅಂಡರ್ಸ್ಟ್ಯಾಂಡ್ ಆಗಿದ್ದಾರೆ, ಅವರು ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟು ಕರೆಕ್ಟ್ ಆಗಿದ್ದಾರೆ. ನಾವೆಲ್ಲ ಹೇಳ್ಕೊಳ್ತಿದ್ದು ಭಾಳ ಡಿಫ್ರೆನ್ಸ್. ನಾವು ಬಿಜಾಪುರ ಕಾಲೇಜು ಎಷ್ಟು ಡಿಫ್ರೆನ್ಸ್, 500 ಟೈಮ್ಸ್ ಬೆಟರ್. ರೋಡ್ ಚೆನ್ನಾಗಿದೆ, ಬರಬೇಕು ಅಂತ ಮನಸ್ಸಾಗುತ್ತೆ. ಇಲ್ಲಿ ನಮ್ಮ ಫ್ಯಾಮಿಲೀಸ್ ಇರುತ್ತೆ, ನಮ್ಮ ಖುಷಿ, ಭಾಳ ಖುಷಿ. ಸೊ ನೀವು ಮಾಡೋ ಕೆಲಸ, ದೇವ್ರ ಕೆಲಸ,
ನನ್ನ ಕಡೆಯಿಂದ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಮಮ್ಮಿ ಪಾಪ ಇಲ್ಲೇ ಇರ್ತಾರೆ, ನಮ್ಮ ಬಂಧುಗಳಿಗೆ ನಮ್ಮ ಹಳೆಯ ಸೊಸೆ ಎಲ್ಲ ಇಲ್ಲೇ ದುಡಿತಾ ಇದ್ದಾರೆ, ಇಲ್ಲೇ ಸ್ಕೂಲ್ ಹೋಗ್ತಾ ಇದ್ದಾರೆ. ಸೊ ನೀವು ಮಾಡುವಂಥ ದೇವರ ಕೆಲಸ ನನ್ನಿಂದ ತುಂಬಾ ಧನ್ಯವಾದಗಳು. ನಾನು ಒಂದು 5 minutes. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।